ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ನೆನ್ನೆದು ಮಿನಿ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಏನಂದರೆ ನೆನ್ನೆ ನನಗೆ ಲಾಂಗ್ ವ್ಲಾಗ್ ಮಾಡೋಕ್ಕಾಗಿಲ್ಲ. ಅನ್ಫಾರ್ಚುನೇಟ್ಲಿ ಸ್ವಲ್ಪ ಕೆಲಸ ಇತ್ತು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನನ್ನ ಮೊಬೈಲ್ ಸ್ಟೋರೇಜ್ ಫುಲ್ ಆಗಿತ್ತು. ಅದೇ ಮೇನ್ ರೀಸನ್ ನನಗೆ ವ್ಲಾಗ್ ಮಾಡೋಕ್ಕಾಗ್ದಲೇ ಇರೋಕ್ಕೆ. ಹಾಗಾಗಿ ನೆನ್ನೆ ಮಿನಿ ವ್ಲಾಗ್ ನಮ್ಮ ಊರಿಗೆ ಹೋಗಿದ್ದು ಏನಿತ್ತು ಅದೊಂದು ಹಾಗೆ ಪೆಂಡಿಂಗಲ್ಲಿತ್ತು, ಅದನ್ನೊಂದು ಅಪ್ಲೋಡ್ ಮಾಡಿದ್ದೀನಿ. ನಿಮಗೂ ಸಹ ಅದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ನಂದು ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಫಸ್ಟು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತೇನಂತ ಹೇಳಿದರೆ ನೆನ್ನೆ ಸ್ವಲ್ಪ ಮನೆಯದು ಕೆಲಸ ಎಲ್ಲ ಮಾಡಿದೆ. ನನಗೆ ಹಬ್ಬ ಹತ್ರ ಬರ್ತಿರೋದ್ರಿಂದ ಅಮ್ಮನಿಗೂ ತುಂಬ ಕೆಲಸ, ಅಲ್ಲಿಂದ ಬಂದು ಮನೆಯಲ್ಲೂ ಕೆಲಸ ಮಾಡೋಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಹಾಗಾಗಿ ನನಗೆ ಸ್ವಲ್ಪ ಇವಾಗ ಬುದ್ಧಿ ಬಂದುಬಿಟ್ಟಿದೆ. ಅಂದರೆ ಈ ಐಟಮ್ಸ್ ಎಲ್ಲ ಇಟ್ಟಿರ್ತೀವಲ್ಲ, ಖಾರ ಪುಡಿ, ಉಪ್ಪು, ಆ ಥರದ್ದೆಲ್ಲ ಬಾಕ್ಸ್ಗಳನ್ನೆಲ್ಲ ತೊಳೆದು ನೀಟಾಗಿ ಒರೆಸಿ ಇಟ್ಟಿದ್ದೀನಿ. ಮೊನ್ನೆ ಫ್ರಿಜ್ ಕ್ಲೀನ್ ಮಾಡಿದೆ. ಇವತ್ತು ದೇವ್ರ ರೂಮ್ ಕ್ಲೀನ್ ಮಾಡೋಣ ಅಂದ್ಕೊಂಡೆ, ಆಗಿಲ್ಲ. ಮತ್ತೇನಂತ ಹೇಳಿದರೆ ನೆನ್ನೆ ಪ್ರಮೋದವರು ಹೇಳಿದರು ಏನು ಬೇಕು ಅಂತೆಲ್ಲ ಕೇಳ್ತಾಯಿದ್ರು. ನಾನು ನೆನ್ನೆ ವೆಜ್, ಸ್ಯಾಟರ್ಡೆ ವೆಜ್ ಅಂತ ಗೊತ್ತಿದೆ, ಆದ್ರೂ ಕೇಳೋದು ಏನು ಬೇಕು ಅಂತ ಹೇಳ್ಬಿಟ್ಟು. ಆದರೂ ಹೋಗಲಿ, ಏನಾದರೂ ತಿನ್ನಬೇಕು ಅನಿಸ್ತಿತ್ತು. ಗೋಬಿ ಸಾಕು ಅಂತ ಹೇಳಿದೆ. ನನ್ನ ಹಣೆ ಬರ ಹೆಂಗಿದೆ ಅಂತ ಹೇಳಿದರೆ, ಇಲ್ಲಿಗೆ ಗೋಬಿ ಡೆಲಿವರಿನೇ ಇಲ್ಲ ಈ ಏರಿಯಾ, ನಾವಿರೋ ಏರಿಯಾಕ್ಕೆ. ಅದೊಂದು ಸ್ವಲ್ಪ ಬೇಜಾರಾಗಿಬಿಟ್ಟು, ಇಟ್ಸ್ ಓಕೆ, ಸೋಮವಾರ ನಿನಗೇನು ಬೇಕು ತಂದುಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ತಂದುಕೊಡ್ತಾರಾ ಅಂತ. ಮತ್ತು ಇವತ್ತು ಸ್ವಲ್ಪ ಕೆಲಸ ಏನಂದರೆ ನಮ್ಮ ತೋಟದಲ್ಲೇ ಇರೋದು ಕೆಲಸ. ನಾನು ಪ್ರಮೋದವರು ಸೇರ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಂಥದ್ದೇನು ದೊಡ್ಡ ಕೆಲಸ ಇಲ್ಲ. ಅಲ್ಲಿ ಕೆಳಗಡೆ ಎಲ್ಲ ಸೌದೆಗಳಿದ್ದಾವೆ, ಅದನ್ನ ತಂದು ಮೇಲೆ ಹಾಕೋದಷ್ಟೇ. ಇವತ್ತು ವಿಡಿಯೋ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ. ನನ್ನ ಜೊತೆ ಪ್ರಮೋದವರು ಇದ್ದಾರೆ, ಅದೇ ಖುಷಿ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ನನಗೇನು ಗೊತ್ತು, ನೀವೆಲ್ಲಿಟ್ಟಿದ್ದೀರಾ ಬಾಲ್? ನೆನ್ನೆ ಕ್ರಿಕೆಟ್ ಆಟ ಆಡ್ಬೇಕಾದ್ರೆ ಎಲ್ಲಿ ಬಿಸಾಕಿದ್ರಿ? ಮತ್ತೆ ಕಾಡೊಳಗಿರುತ್ತೆ. ಇವಾಗ ಹೋಗ್ತೀವಲ್ಲ, ಅಲ್ಲಿ ನೋಡೋಣ ಇದೆಯಾ ಅಂತ. ಆಯಿತಾ? ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳಿ. ಓಕೆ ಗೈಸ್, ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಟೊಮೊಟೊ ಬಾತ್ ಪ್ರಿಪೇರ್ ಮಾಡಿದ್ದೀನಿ. ಅದಕ್ಕೆ ಬಾಸುಮತಿ ರೈಸ್ನ ಯೂಸ್ ಮಾಡಿರೋದು. ಅದಕ್ಕೆ ನೀರು ಎಷ್ಟು ಕ್ವಾಂಟಿಟಿಲಿ ಹಾಕಬೇಕು ಅಳತೆ ಏನು ಗೊತ್ತಿಲ್ಲದೆ ಸುಮ್ಮನೆ ಒಂದು ಅಂದಾಜಲ್ಲಿ ಹಾಕಿದ್ದೀನಿ. ಆ ಟೊಮೊಟೊ ಬಾತ್ ಕರೆಕ್ಟ್ ಬಂದಿದೆ ಇಲ್ವಾ ಅಂತ ನೋಡೋಣ. ಹೆಂಗೆ ಮಾಡಿದ್ದೀನಿ ಅಂತ ಗೊತ್ತಿಲ್ಲ ಗೈಸ್. ಇವಾಗ ಹೇಗಾಗಿದೆ ನೋಡಿ ಬನ್ನಿ. ಕರೆಕ್ಟಾಗಿದೆ ಗೈಸ್. ಸುಮ್ಮನೆ ಒಂದು ಅಳತೆ ಮೇಲೆ ನೀರು ಹಾಕಿದೆ, ಬಟ್ ಕರೆಕ್ಟಾಗಿ ಆಗಿದೆ. ನಾನು ಅಂದ್ಕೊಂಡೆ ಮುದ್ದೆ ಥರ ಆಗ್ಬಿಡುತ್ತೇನೋ ಅಂತ, ಬಟ್ ಚೆನ್ನಾಗಾಗಿದೆ. ಇವಾಗ ಏನಂದರೆ ಇದನ್ನ ಅಚ್ಚನಿಗೆ ಬಾಕ್ಸ್ ಮಾಡಿ ಪ್ರಮೋದವ್ರ ಅಂತ ಕೊಟ್ಟು ಕಳಿಸ್ಬೇಕು. ಅಚ್ಚನ ಬಾಕ್ಸ್ ಇಲ್ಲೇ ಇದೆ, ಬಾಕ್ಸ್ ಮಾಡಿಬಿಡೋಣ. ಶ್ರೇಯಾಂಶ್ ಗೈಸ್, ಇದು ಬೆಳಗ್ಗೆ ಬೇಗ ಬರೀ ಕಿರಿಕಿರಿ, ಬರುತ್ತಲೇ ಇಲ್ಲ ನೋಡಿ. ಎತ್ಕೋ ಅಂತ ಬರೀ ಎತ್ಕೊಂಡೇ ಇರೋಕ್ಕಾಗುತ್ತಾ? ಬೆಳಗ್ಗೆದ್ದಿ ಮತ್ತೆ ಅಮ್ಮ ಎತ್ಕೊಂಡು ಹೋದ್ರು, ಹಾಗಾಗಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಕ್ಕಾಯ್ತು. ಎತ್ಕೋ ಅಂತ ಒಂದೇ ಹಠ, ಕರ್ಕೊಂಡೋಗಿ ಮಲಗಿಸಿದ್ರೆ ಮಲಗೋದು ಇಲ್ಲ, ಮತ್ತೆ ಓಡ್ಬೋತ ನಾನು ಹಿಂದ್ಗಡೆ. ಇವಾಗ ಅಚ್ಚನ ಹೋಗ್ಬಿಟ್ಟೆ ಬ್ರೇಕ್ಫಾಸ್ಟ್ ಕೊಟ್ಟಿರ್ಬೇಕು, ಬೇರೆ ಅಚ್ಚ ಚೆನ್ನಾಗಿ. ಈಗ ಆಗಿದೆ, ಅಚ್ಚನಿಗೆ ಬಾಕ್ಸ್ ಮಾಡಿಟ್ಟಿದ್ದೀನಿ. ಅಚ್ಚನಿಗೆ ಕೊಟ್ಟು ಕಳಿಸ್ತೀನಿ. ಮತ್ತೆ ನಾನು ತೋರಿಸೇ ಇಲ್ಲ. ಇಲ್ಲಿ ನೋಡಿ, ನಾನು ನೆನ್ನೆದು ಬ್ಲಾಗ್ ಮಾಡೋಕ್ಕಾಗಲ್ಲ, ಶಾರ್ಟ್ಸ್ ಹಾಕಿದ್ದೀನಿ. ನೆನ್ನೆ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ನಾನು. ಈ ಪಾತ್ರೆ ಎಲ್ಲ ನೀಟಾಗಿ ತೊಳೆದು ಜೋಡಿಸಿಟ್ಟಿದ್ದೀನಿ. ಹಬ್ಬ ಬಂತಲ್ವಾ, ಅದಕ್ಕೆ ನೀಟಾಗಿರಲಿ ಅಂತ. ಚೆನ್ನಾಗಿ ಕಾಣ್ತಿದ್ಯಾ? ಇವತ್ತು ದೇವ್ರ ರೂಮ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ದೇವ್ರ ರೂಮ್ ಕ್ಲೀನ್ ಮಾಡೋಕ್ಕಾಗಲ್ಲ. ಇನ್ನು ಸ್ವಲ್ಪ ದಿನದಲ್ಲಿ ದೇವ್ರ ರೂಮ್ ಕ್ಲೀನ್ ಮಾಡ್ತೀನಿ. ಮತ್ತೆ ಇನ್ನೇನು, ನಾನು ಲಗೇಜ್ ಚಿಕ್ಕಮಗಳೂರಿಂದ ತಂದೆ ಜೋಡಿಸಿಲ್ಲ, ಇವತ್ತು ಜೋಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ರಮೋದವ್ರಿಗೂ ಸ್ವಲ್ಪ ಕೆಲಸ ಇದೆ, ನೋಡೋಣ. ಅದಾದರೆ ನಂದು ಬಟ್ಟೆಗಳನ್ನೆಲ್ಲ ಜೋಡಿಸ್ಬೇಕು. ಇವಾಗ ಪ್ರಮೋದವರು ಅಚ್ಚಂಗೆ ಬ್ರೇಕ್ಫಾಸ್ಟ್ ಕೊಟ್ಟು ಬರಲಿ. ಅಷ್ಟೊತ್ತಿಗೆ ನಾನು ಶ್ರೇಯಾಂಶಿಗೆ ಏನೋ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಏನಂತ ತೋರಿಸ್ತೀನಿ. ಅದೆಂದನದು? ಅದರಲ್ಲಿ ಮೊಸರು ತರಬೇಕು. ಏನು ತರಬೇಕು? ಇಲ್ಲಿ ನೋಡಿ, ಇಲ್ಲಿ ಸನ್ನಿ, ಏನು ತರಬೇಕು? ಮೊಸರು ತರಕ್ಕೆ. ಸರಿ.
ಗೈಸ್ ಇವಾಗ ಇವರಿಬ್ಬರು ಹೊರಟ್ರು. ನಾನು ಶ್ರೇಯಾಂಶಿಗೆ ಏನೋ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಏನಂತ ತೋರಿಸ್ತೀನಿ ಬನ್ನಿ. ಇವನು ನೋಡಿ, ಇವನು ಬೆಳಗ್ಗೆ ಇವಂದು ಫುಡ್ ಇವನು ಬಾಕ್ಸಲ್ಲಿ ಖಾಲಿ ಆಗಿತ್ತಾಯ್ತಾ. ನಾವು ದೊಡ್ಡದು ಒಂದು 10 kg ಏನೋ ಫುಡ್ ತಂದಿದ್ದೀವಿ. ಇವನು ನನಗಂತೂ ನಿಲ್ಲಕ್ಕೆ ಕೂರಕ್ಕೆ ಬಿಡ್ತೇನೆ ಗೈಸ್. ಯಪ್ಪ, ಒಂದು ಬೆಳಗ್ಗೆ ಹಿಂಸೆ ಕೊಟ್ಬಿಟ್ಟ. ಆಮೇಲೆ ಹಾಕ್ಕೊಟ್ಮೇಲೆ ಇಲ್ಲಿ ಬಂದು ಮೂಲೆಯಲ್ಲಿ ಮಲ್ಕೊಂಬಿಟ್ಟಿದ್ದಾನೆ ನೋಡಿ. ಹೊಟ್ಟೆ ತುಂಬಿದ್ರೆ ಸುಮ್ಮನೆ ಇರ್ತಾನೆ, ಇಲ್ಲ ಅಂದರೆ ಕಿರಿ ಕಿರಿ ಕಿರಿ. ಶ್ರೇಯಾಂಶು ಇವನು, ಯಪ್ಪ ದೇವರ, ಇಬ್ಬರು ಒಂದೇ ಥರ ಆಡ್ತಾರೆ. ಅದು ಇವನು ಮುದ್ದ, ಇವನು ನಂಗೆ ತುಂಬ ಇಷ್ಟ. ಇವನ್ನ ಹೆಂಗಿದೆ ನೋಡಿ, ಅವನು ಸಿಟ್ಟು ಮಾಡ್ಕೊಂಡಿದ್ದಾನ. ನಿದ್ದೆ ಬರ್ತಿರೋದ ನಿಮಗೆ? ಹಾಂ 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 ಗೈಸ್, ಬನ್ನಿ ತೋರಿಸ್ತೀನಿ ಶ್ರೇಯಾಂಶಿಗೆ ಏನು ಮಾಡ್ತೀನಿ ಅಂತ. ಏನಂತ ಹೇಳಿದರೆ ಅಂಥದ್ದೇನೂ ಇಲ್ಲ ಗೈಸ್. ಅವನಿಗೆ ಮೊಟ್ಟೆ ಬೇಯಿಸೋಣ ಅಂತ ಸ್ವಲ್ಪ ಎಕ್ಸೈಟಾಗಿ ಹೇಳಿದ್ರೆ ಅವ್ನು ತುಂಬ ಖುಷಿ ಪಡ್ತಾನೆ, ಏನೋ ಇರ್ಬೋದು ಅಂತ. ಹಾಗಾಗಿ ನಾಟಿ ಮೊಟ್ಟೆ ತಗೊತಾ ಇದ್ದೀನಿ ಗೈಸ್. ಇವಾಗ ಮೊಟ್ಟೆ ಬೇಯಿಸೋಕೆ ಇಟ್ಟಿದ್ದೀನಿ, ಕಾಣಿಸ್ತಿದ್ಯಾ? ಇದೇನು ನಾನು ಜಾಸ್ತಿ ಫುಲ್ ಬಾಯ್ಲ್ ಎಗ್ ಆಗಲ್ಲ, ಸ್ವಲ್ಪ ಮೊಟ್ಟೆ ಒಳಗೆ ಬಿಸಿ ಆಗಲಿ ಅಂತ ಹಸಿ ಮೊಟ್ಟೆನೇ ಅವನಿಗೆ ಕುಡಿಯೋಕ್ಕೆ ಕೊಡೋದು. ಮತ್ತು ನಮ್ಮ ಮನೆಗೆ ಬಾಟ್ಲಿಯಲ್ಲಿ ತರಿಸೋ ಹಾಲನ್ನೇ ಶ್ರೇಯಾಂಶಿಗೆ ಕೊಡೋದು. ಅಂದರೆ ನಾನೇನು ಅದೇ ಕೊಡಬೇಕು ಇದೇ ಕೊಡಬೇಕು ಅಂತ ಮಾಡಲ್ಲ. ಆದರೆ ಅಮ್ಮ ಮಾತ್ರ ಅವನಿಗೆ ನಾಟಿ ಮೊಟ್ಟೆನೇ ಕೊಡಬೇಕು, ಹಸು ಹಾಲೇ ಪ್ಯೂರ್ ಅವತ್ತೇ ಕರೆದಿರೋ ಹಾಲೇ ಕೊಡಬೇಕು ಅಂತ ಈ ಥರ ಅಮ್ಮನೂ ಅವನಿಗೆ ಅಂದರೆ ಅವ್ರದ್ದು ಪ್ರೀತಿ. ಆ ಥರನೇ ಕೊಡಬೇಕು, ಈ ಥರನೇ ಕೊಡಬೇಕು. ಅದರಲ್ಲಿ ಅಮ್ಮನಿಗೆ ಅವ್ನು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ತುಂಬ ಗೈಸ್. ನಾನು ಸಹ ಪ್ರಮೋದವರು ಅಷ್ಟು ಅವನಿಗೆ ಕೇರ್ ಮಾಡೋದಿಲ್ಲ. ಅಮ್ಮ ಅಷ್ಟು ಕೇರ್ ಅಂದರೆ ತುಂಬ ಅವನಿಗೆ ಅದೇ ಕೊಡಬೇಕು ಇದೇ ಕೊಡಬೇಕು ಅಂತ. ಅದಕ್ಕೆ ಹಸು ಹಾಲು ತರಿಸ್ತಾರೆ. ನಾವು ಚಿಕ್ಕಮಂಗ್ಳೂರಿಗೆ ಹೋದಾಗ ತರಿಸಿದ್ದಿಲ್ಲ, ಮತ್ತು ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಹಸು ಹಾಲು ತರಿಸಿದ್ರು. ಮತ್ತು ನಾಟಿ ಕೋಳಿ ಮೊಟ್ಟೆನೂ ಸಹ ಇವಾಗ ತರಿಸಿ ಸ್ಟಾಕ್ ಇಟ್ಟಿದ್ದಾರೆ ಡೈಲಿ ಅವನಿಗೆ ಕೊಡೋಕ್ಕೆ. ಅಂದರೆ ಅವನಿಗೆ ಅವನು ಸ್ವಲ್ಪನೂ ಸೊರ್ಗೋಗ್ಬಾರ್ದು. ಅವನಿಗೆ ಹೈಟ್ ಆಗ್ತಿದ್ದಾನೆ, ಅದಕ್ಕೆ ಸ್ವಲ್ಪ ಸಣ್ಣ ಕಾಣ್ತಾನಲ್ವ, ಅವರಿಗೆ ಅದೇ ಫುಲ್ಲು ಬೇಜಾರು. ಮಗು ಸಣ್ಣಗಾಗಿದೆ ಅಂತ. ಇನ್ನೇನು ಅವ್ರ ಪ್ರೀತಿಯಲ್ಲೂ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡಿಕೊಡ್ಬೇಕು. ಬೆಳಗ್ಗೆನೂ ಸಹ ನನಗೆ ಹೇಳಿ ಹೋಗಿದ್ದಾರೆ, ನೆನ್ನೆ ನೀನು ಮೊಟ್ಟೆ ಕೊಟ್ಟಿಲ್ಲ ಇವತ್ತು ಕೊಡಬೇಕು ಮಗುಗೆ ಅಂತ. ಹಾಗಾಗಿ ಅವನಿಗೆ ಇವಾಗ ಬ್ರಷ್ ಮಾಡಿಸಿ ಕರ್ಕೊಂಡು ಬಂದೆ. ಅವನಿಗೆ ಅಂಗಡಿಗೆ ಹೋಗಿ ಬರೋ ಅಷ್ಟರಲ್ಲಿ ಎಗ್ ಆಲ್ರೆಡಿ ಬಿಸಿ ಆಯಿತು, ಆಫ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಹಾಲು ಕುದ್ರೆ ಆಯಿತು. ಮೊಟ್ಟೆ ಕೊಟ್ಟು ಸ್ವಲ್ಪ ಅದೇ ಗ್ಲಾಸಲ್ಲಿ ಹಾಲು ಹಾಕ್ಕೊಡ್ತೀನಿ, ಕುಡಿದ್ರೆ ಒಂದು 10 minutes 15 minutes ಆದಮೇಲೆ ಅವ್ನಿಗೆ ಬ್ರೇಕ್ಫಾಸ್ಟ್ ಕೊಟ್ಟರೆ ಆಗುತ್ತೆ. ಇನ್ನು ಮಧ್ಯಾಹ್ನಕ್ಕೆ ಕರ್ಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಪ್ರಮೋದರ ಹತ್ರ ಕರ್ಡ್ ಥರ ಕೇಳಿದ್ದೀನಿ, ನೋಡೋಣ ತಗೊಂಡು ಬರ್ತಾರಾ ಮರ್ತುಬಿಟ್ಟು ಬರ್ತಾರಾ ಗೊತ್ತಿಲ್ಲ. ಓಕೆ, ಇವಾಗ ಬರೋಷ್ಟರಲ್ಲಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಶ್ರೇಯಾಂಶಿಗೆ. ಶ್ರೇಯಾಂಶ್ ಬಂದ, ತಗೊಂಡು ಏನು ತಂದ್ರಿ? ಬನ್ನಿ, ಇಲ್ಲಿ ನಾನು ಕಿಚನಲ್ಲಿದ್ದೀನಿ. ಅಯ್ಯೋ, ಅರ್ಧ ಲೀಟ್ರ್ ಹಂಗಿದ್ದಿಲ್ವ? ಹಿಂಗೆ ಇದ್ದಿದ್ದ? ಕಾಲು ಲೀಟ್ರಾ? ಕೊಡಿ, ಇದೇ ಇದ್ದಿದ್ದ ಅಲ್ಲಿ. ಎಷ್ಟಿದಕ್ಕೆ? ಎಷ್ಟು ರೂಪಾಯಿ? ಎಷ್ಟು ಕೊಟ್ರಿ? ದುಡ್ಡು ಎಷ್ಟು ಕೊಟ್ರಿ ಇದಕ್ಕೆ? 30 ಹೆಂಗೆ? 30 3 ತೋರಿಸ್ಬೇಕು ಬೆರಳು. ಎಷ್ಟು ರೂಪಾಯಿ? 30 ರೂಪಾಯಿನಾ? ಹಂಗಾರೆ ಒಂದಕ್ಕೆ 15 ರೂಪಾಯಿನಾ? ಎಷ್ಟು ರೂಪಾಯಿ ಒಂದಕ್ಕೆ? 15. ಅದು 30 ಮಗನೆ, 3 ಅದು. ಏನಂತು ಅಚ್ಚ ಏನಂದ್ರು? ಅದಕ್ಕೆ ನೀವೇನು ಹೇಳಿದ್ರಿ? ಕೊಡ್ತೀನಿ. ನೀವೇನು ಹೇಳಿದ್ರಿ ಅದಕ್ಕೆ? ಬೇಡ ಅಂದ್ರಾ? ಗುಡ್ ಅದ ನೀವು. ವಾ, ಒಂದು ಕ್ಲಾಪ್ ಮಾಡಿ ನೋಡೋಣ ಶ್ರೇಯಾಂಶ್, ಗುಡ್ ಆಗಿದ್ದಕ್ಕೆ ಕ್ಲಾಪ್ ಮಾಡಿ ಶ್ರೇಯಾಂಶ್. ಕೊಡ್ಲಾ ಮೊಟ್ಟೆ? ಕೊಡಿ. ಅಯ್ಯೋ ಅಣ್ಣ, ನೀವು ಅದು ಮಾಡಿದ್ರೆ ಫುಲ್ ಹೊಡೆದಾಗ್ತೀರ. ಮೊನ್ನೆ ಹಂಗೆ ಮಾಡಿ ಕೆಳಗೆ ಒಂದು ಮೊಟ್ಟೆ ಹೋಯ್ತು. ಇವಾಗ ಇದೂ ನೀವೇನು ಮಾಡೋದು ಬೇಡ, ಕೊಡಿ, ನಾನು ಮಾಡ್ಕೊಡ್ತೀನಿ ನೀಟಾಗಿ. ಅಯ್ಯೋ ದೇವರೇ, ಕೊಡಿ ಮಗನೆ. ಬೇಡ ಹಂಗೆ ಮಾಡಿ ಬಟ್ಟೆಗೆಲ್ಲ ಆಗುತ್ತೆ. ಕೊಡಿ, ಗುಡ್ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ಓಕೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳಿ. ಸೂಪರ್ ಇದೆ, ಗುಡ್ ಮಾರ್ನಿಂಗ್ ಹೇಳಿ ನೀಟಾಗಿ. ಇಲ್ಲಿ ನೋಡ್ಕೊಂಡು ಕ್ಯಾಮ್ರಾ ನೋಡ್ಕೊಂಡು ಹೇಳಿ. ಇಲ್ಲಿ ಕ್ಯಾಮ್ರಾ ನೋಡಿ ಗೈಸ್. ಇವನಿಗೆ ಎಷ್ಟು ಕೊಬ್ಬು ನೋಡಿ. ಹೇಳಿದ ಒಂದು ಬರಲ್ಲ, ಎಲ್ಲ ಉಲ್ಟಾ ಗೈಸ್. ಇವನು ಅದು ಮಾಡಬೇಡ ಅಂದರೆ ಅದೇ ಮಾಡ್ತಾನೆ, ಮಾಡು ಅಂದರೆ ಅದು ಮಾಡೋದೇ ಇಲ್ಲ. ಓಕೆ, ಅವನಿಗೆ ಇವಾಗ ಮೊಟ್ಟೆ ಹೊಡೆದ್ಬಿಟ್ಟು ಕೊಟ್ಬಿಡೋಣ ಗೈಸ್. ಇವಾಗ ಮೊಟ್ಟೆ ತಿಂದಾಯ್ತು ಶ್ರೇಯಾಂಶ್, ಹಾಲು ಕೊಡ್ತಾ ಇದ್ದೀನಿ. ಪತ್ನಿ ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆ ಆಡಿ ಹಿಡಿದ ಪತಿ. ಎಲ್ಲಿದೆ? ನಿಜ ಇದೆ. ಅಹಮದಾಬಾದ್.
ಪತ್ನಿಯ ಮಾನಸಿಕ ಕಿರುಕುಳದಿಂದ ಬೇಸತ್ತು 39 ವರ್ಷದ ವ್ಯಕ್ತಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರೋ ಘಟನೆ ಗುಜರಾತ್ನ ಬೋಟಾಡ್ ಜಿಲ್ಲೆಯಲ್ಲಿ ನಡೆದಿದೆ. ಅದು ಅವ್ರು ಸುಮ್ಮನೆ ಎಂತ ಬೇರೆ ಏನಕ್ಕಾದ್ರೂ ಇರುತ್ತೆ, ಹೆಂಡತಿ ಒಂದು ನೆಪ ಇಟ್ಕೊಂಡ್ಬಿಟ್ಟು ಮಗನಿಗೆ ಸೊಸೆಯಿಂದ ಮಾನಸಿಕ ಕಿರುಕುಳ ಎಂದು ತಂದೆ ದೂರು. ಮಗನಿಗೆ ಸೊಸೆಯಿಂದ ಯಾ ದೇವ್ರೆ. ಇನ್ನ ಸನಿ ಕುಡ್ಸೋಳು ಬೇಗ 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 ಬೇಗ. ಅಯ್ಯೋ ಇಲ್ಲಿ ನೋಡಿ ಚಲೋ ಆಯ್ತು, ಕುಡೀರಿ ಕುಡೀರಿ ಅಂತ ಹೇಳ್ತಾ ಇರೋದು. ನಿನಗೆ ತಡಿ ಕೋಲ್ ಎತ್ಕೊಂಬರ್ತೀನಿ ಸನಿನಮ್ಮ. ಆಮೇಲೆ ಪೂಚ ಬೆಕ್ಕಿದೆಯಲ್ಲ ಮೇಲಿಂದ ಏನು ಮತ್ತೆ ಇನ್ಯಾರು ಗಂಡ ಸಾಯಿಸಿದ ಎಂತಿನ. ತಾರೀಕು 10ರಂದು ಕಿವಿ ತಪಾಸಣಾ ಶಿಬಿರ. ಹಿರಿಯ ನಾಗರಿಕರ ವೇದಿಕೆ ಹಾಗೂ ಮಡಿಕೇರಿ ಲಯನ್ಸ್ ಸಂಸ್ಥೆಯ ಸಹಯೋಗದಲ್ಲಿ ತಾರೀಕು 10ರಂದು ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 1:30 ತನಕ ಮಡಿಕೇರಿಯ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಕಿವಿ ತಪಾಸಣಾ ಶಿಬಿರ ನಡೆಯಲಿದೆ. ಯಾಕೆ ನನಗೆ ಹೇಳ್ತಾ ಇರೋದು ಗೈಸ್ ಏನು ಗೊತ್ತಾ, ನನಗೆ ಸ್ವಲ್ಪ ಕಿವಿ ಕೇಳಿಸೋದಿಲ್ಲ ಆಯಿತಾ. ನನಗೆ ಒಂದು ಸ್ವಲ್ಪ ಅಂದರೆ ದೂರದಿಂದ ಎಲ್ಲ ಹೇಳಿದ್ರೆ ನನಗೆ ಕೇಳಿಸೋದಿಲ್ಲ, ನಾನು ಹತ್ತಿರದಿಂದ ಹೇಳಿದ್ರೆ ನನಗೆ ಕೇಳಿಸೋದು. ಅದಕ್ಕೆ ಕಾಮಿಡಿ ಮಾಡ್ತಾ ಇರೋದು. ಮತ್ತು ಇದಕ್ಕಿಂತ ಮುಂಚೆ ನಾನು ಕಿವಿ ಎಲ್ಲ ಟೆಸ್ಟ್ ಮಾಡಿದ್ದೀನಿ, ನನ್ನ ಕಿವಿಗೆ ಏನೂ ಪ್ರಾಬ್ಲಮ್ ಇಲ್ಲ ತಾನೇ, ಅವ್ರು ಹೇಳಿದವ್ರು ತಾನೇ ಪ್ರಾಬ್ಲಮ್ ಇಲ್ಲ ಅಂತ. ಆದರೂ ನನಗೇನಕ್ಕೆ ಕೇಳಿಸ್ತಿಲ್ಲ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಇವಾಗ ನ್ಯೂಸ್ ಪೇಪರಲ್ಲಿ ಫ್ರೀ ಉಚಿತ ಕೊಡ್ತಿದ್ದಾರೆ ಹೋಗು ಅಂತ ಇಂಡೈರೆಕ್ಟಾಗಿ ಹೇಳ್ತಿರೋದು. ಹಲೋ, ತಿಂಡಿನೇ ಕೊಡೋದಿಲ್ಲ ಹಾಂ ಮಾತಾಡಿ. ಏನು ಕೇಳಿಸ್ತಿದ್ಯಲ್ಲ? ಹಾಂ ದಿವ್ಯಾ ಅಂತ ಮಾತ್ರ ಕೇಳಿಸ್ತಿದೆ. ಕೇಳಿಸ್ತಿದೆ ಅಂತ ಚೆಕ್ ಮಾಡಿದ. ಕೇಳಿಸುತ್ತೆ ಗೈಸ್, ಒಂದೊಂದು ಸತಿ ಏನಂದ್ರೆ ಕೇಳಿಸೋದೇ ಇಲ್ಲ ನನಗೆ. ಅದರಲ್ಲೂ ನಮ್ಮ ಸುಲಮ್ಮ ಏನಾದರೂ ಹೇಳಿದ್ರೆ ನಂಗೆ ಕೇಳಿಸೋದಿಲ್ಲ, ಮತ್ತು ನಾನು ಹಿಂದೆಯಿಂದ ಏನಾದರೂ ಹೇಳಿದ್ರೆ ಕೇಳಿಸೋದಿಲ್ಲ. ಮುಂದೆ ಮಾತಾಡ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ. ಹಿಂದೆ ಏನಾದರೂ ಕರೆದಿದ್ದು ಆ ಥರ ಎಲ್ಲ. ಅವತ್ತು ಮೊನ್ನೆ ಅಜ್ಜಿ ಇದ್ದಾಗಲೂ ಅದೇ ಥರ ಆಯಿತು. ಅಜ್ಜಿ ಇರ್ಬೇಕಾದ್ರೂ ಅದೇ ಥರ ಆಯಿತು. ಅಜ್ಜಿ ಪಾಪ ನನಗೇನು ಕೇಳಿದ್ರು ಅವತ್ತು ಅಜ್ಜಿ ಮತ್ತು ಏನೋ ಕೇಳಿದ್ರು ನಾನು ರೆಸ್ಪಾನ್ಸ್ ಮಾಡಿದ್ದಿಲ್ಲ. ಕೊಬ್ಬರಿ ಎಣ್ಣೆ ತಲೆಗೆ ಹಾಕೋಕ್ಕೆ, ತಲೆಗೆ ಎಣ್ಣೆ ಎಲ್ಲಿದೆ ಅಂತ ಕೇಳಿದ್ರು. ನಾನು ಇಲ್ಲೇ ಕೂತಿದ್ದೀನಿ, ನನಗೆ ಗೊತ್ತೇ ಅಜ್ಜಿ ಕೇಳಿರೋದೇ ಗೊತ್ತಾಗಿಲ್ಲ. ಮತ್ತು ಪಾಪ ಅಜ್ಜಿನೇ ಹೋಗಿ ತಗೊಂಬಂದು ಹಾಕ್ಕೊಂಡಿದ್ದಾರೆ. ಹಂಗೆ ಸ್ವಲ್ಪ ಎಲ್ಲ ಕೇಳಿಸೋದಿಲ್ಲ. ಈ ಥರ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ಯಾರ್ಯಾರು ಏನು ಅಂದ್ಕೊಂಡಿದ್ದಾರೋ ನೆಗೆಟಿವ್ ನನಗಂತೂ ಗೊತ್ತಿಲ್ಲ. ಕರೆದು ಕೇಳಿಸ್ತಿಲ್ದಂಗೆ ಓದ್ಲು ಹಂಗೆಲ್ಲ. ಆದರೆ ನಿಜವಾಗ್ಲೂ ನನಗೆ ಏನಂದರೆ ಸ್ವಲ್ಪ ಕೇಳಿಸೋದಿಲ್ಲ ಪ್ರಾಬ್ಲಮ್. ಹಿಂಗೆ ಕೇಳಿಸುತ್ತೆ ಹಂಗೆ ಕೇಳಿಸುತ್ತೆ, ಒಂದೊಂದು ಸತಿ ಕೇಳಿಸೋದಿಲ್ಲ ಗೈಸ್. ಎಂತ ಮಾಡೋದು, ಎಲ್ಲ ಚೆನ್ನಾಗಿರ್ತಾರಲ್ವ, ಅವಾಗ ಏನಾದ್ರು ನೆಗೆಟಿವ್ ಇರಬೇಕಂತೆ. ನಾನು ಇಷ್ಟು ಸುಂದರವಾಗಿದ್ದೀನಿ ಅಂತ ದೇವರು ಒಂದು ನೆಗೆಟಿವ್ ಕೊಟ್ಟಿದ್ದಾರೆ, ಕಿವಿ ಕೇಳಿಸ್ತಿದ್ದು. ಏನು ಮಾಡೋದು, ಶ್ರೇಯಾಂಶಿ ಕಾಲು ಕೊಟ್ಬಿಡೋಣ. ನಾನು ಸುಂದರಾಗಿರೋದಕ್ಕೆ ಮದುವೆ ಆಗಿರೋದಲ್ವಾ, ನಾನು ಚೆನ್ನಾಗಿರೋದಕ್ಕೆ ಮದುವೆ ಆಗಿಬಿಟ್ಟು ಇವಾಗ ನೋಡಿ. ಸನ್ನಿ ದಿವ್ಯ ಸೂಪರ್ ಇಲ್ಲ ಸನ್ನಿ? ಹಾಂ, ಅವನು ಹೇಳಿದ್ರೆ ಮುಗೀತು. ಓಕೆ, ಇವಾಗ ಕೊಟ್ಬಿಡ್ತೀನಿ ಗೈಸ್, ತುಂಬ ಹೊಟ್ಟೆ ಸಿಗ್ತಿದೆ. ಅವನಿಗೆ ಕುಡಿಸ್ಬಿಟ್ಟು ನಾನು ಪ್ರಮೋದ ಬ್ರೇಕ್ಫಾಸ್ಟ್ ಮಾಡಿದ್ವಿ. ನಾವಿಬ್ಬರು ಜನ್ಮದ ಜೋಡಿ ಥರ ಒಟ್ಟಿಗೆ ಊಟ ಮಾಡೋದು, ಒಟ್ಟಿಗೆ ತಿಂಡಿ ಮಾಡೋದು. ಗೈಸ್ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟಿಗೆ ನಾನು ಆವಾಗಲೇ ಹೇಳ್ದಾಗೆ ಟೊಮ್ಯಾಟೊ ಬಾತ್. ನಾನು ಪ್ರಮೋದವ್ರು ಒಟ್ಟಿಗೆ ಕೂರಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಅವ್ರಿಗೇನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಬಂದರು ಅಂತ ಹೇಳ್ಬಿಟ್ಟು ಇವಾಗ ಹೋದರು. ಏನು ಕೆಲಸ ಅಂತ ಗೊತ್ತಿಲ್ಲ. ಇನ್ನು ಅವ್ರು ಬರೋದು ಲೇಟ್ ಆಗ್ಬೋದು ಮೇ ಬಿ. ಅದಕ್ಕೆ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಳೋಣ ಅಂತ. ಮತ್ತು ನನಗೆ ಸ್ವಲ್ಪ ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡೋಕ್ಕಿದೆ, ಅದು ಮಾಡಬೇಕು. ಇನ್ನು ಪ್ರಮೋದವ್ರು ಬಂದರೆ ಸ್ವಲ್ಪ ಕೆಳಗೆ ತೋಟದ ಕೆಲಸ ಇದೆ, ಅಂದರೆ ಸೌದೆಗಳನ್ನ ತಂದು ಮೇಲೆ ಹಾಕೋದು. ಅವ್ರು ಬಂದಮೇಲೆ ಇಬ್ಬರು ಸೇರಿ ಮಾಡೋಣ ಅಂತ. ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಳೋಣ. ಮತ್ತು ನೋಡ್ತೀನಿ ನಾನು ಕರೆಕ್ಟ್ ಚೆನ್ನಾಗಿ ಮಾಡಿದ್ದೀನಿ ಅಂತ. ಟೊಮೊಟೊ ಬಾತ್ ನನಗೆ ಅನಿಸುತ್ತೆ ಉಪ್ಪೆಲ್ಲ ಕಮ್ಮಿ ಇದೆಯಾ ಅಂತ, ಯಾಕಂದರೆ ಉಪ್ಪು ಹಾಕಿ ಕರೆಕ್ಟ್ ಇದೆಯಾ ಅಂತ ಏನೂ ನೋಡಿಲ್ಲ, ಸುಮ್ಮನೆ ಮುಚ್ಚಿಬಿಟ್ಟೆ. ಚೆನ್ನಾಗಿದೆ ಗೈಸ್. ಗೈಸ್ ತೋಟದಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಅದೇನಂದರೆ ನೋಡಿ ಪ್ರಮೋದವರು ಇಲ್ಲಿ
ಸೌದೆ ಪೀಸ್ ಎಲ್ಲ ಇದೆಯಲ್ಲ ಅದು ಕೆಳಗಡೆನೂ ಒಂದು ಸ್ವಲ್ಪ ಎಲ್ಲ ಕಟ್ ಮಾಡಿರೋದಿದೆ. ಆ ಪೀಸ್ನೆಲ್ಲ ತೊಗೊಂಡು ಬಂದು ಇಲ್ಲಿ ಜೋಡಿಸೋದು. ಹಾಂ ನೀವು ಬರೀ ನೀವು ಹೇಳಿ. ನಾನು ಇದೆಲ್ಲ ಪನ್ನೀರ್ ಸುಸ್ತಾ ಇದ್ದೀವಿ. ಗೈಸ್, ಪ್ರಮೋದ್ ಅವ್ರು ಏನೂ ಕೆಲಸ ಮಾಡಿಲ್ಲ, ಎಲ್ಲ ಶ್ರೇಯಾಂಶೆ ಮಾಡಿದ್ದು. ದೊಡ್ಡ ದೊಡ್ಡ ಸೌದೆ ತಗೊಂಡೋಗಿ ಶ್ರೇಯಾಂಶಲಿ ಜೋಡಿಸಿಟ್ಟಿದ್ದಾನೆ. ಪಾಪ ತೋರಿಸ್ತೀನಿ ಬನ್ನಿ. ಎಷ್ಟು ಗುಡ್ ಬಾಯ್ ನಮ್ಮ ಶ್ರೇಯಾಂಶ್ ಅಂದರೆ. ನೋಡಿ, ಇಷ್ಟಿಷ್ಟು ದೊಡ್ಡದೆಲ್ಲ ಅವನಿಗೆ ಸಿಲ್ಲಿ ಎಲ್ಲ ಶ್ರೇಯಾಂಶ್ ತಂದು ಇಟ್ಟಿದಂತೆ. ಹೇಳ್ತಿರೋದು ಅವನು, ಎಲ್ಲರಿಗೂ ಹೇಳು ನಾನೇ ಮಾಡಿದ ಕೆಲಸ ಅವನು. ಹಾಂ, ಇಲ್ಲಿ ನೋಡಿ ಶ್ರೇಯಾಂಶ್ ಕೆಲಸ ಮಾಡ್ತಾ ಇರೋದು. ಹಾಂ, ಸುಮ್ಮನೆ ಇರು ದಿವ್ಯಾ, ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಇದ್ದಾನೆ. ಗೈಸ್, ಇವಾಗ ತೋಟದೊಳಗೆ ಬಂದಿದ್ದೀವಿ. ಯಾವುದಾದ್ರು ದೊಡ್ಡ ದೊಡ್ಡ ಕಟ್ಟಾಗಿರೋ ಪೀಸ್ ಸೌದೆ ಏನಾದರೂ ಬಿದ್ದಿದ್ರೆ ಅದನ್ನೂ ತಗೊಂಡೋಗೋಣ ಮೇಲೆ ಅಂತ. ನೋಡೋಣ ಸಿಗುತ್ತಾ ಅಂತ. ನಿನ್ನ ತೋಟನ ಅಲ್ಲ, ನಮ್ಮ ತೋಟ ನಿಮಗೆ ಫಸ್ಟೇ ತೋರಿಸಿದ್ದೆ, ಅದು ಇನ್ನೊಂದ್ಸತಿ ತೋರಿಸೋಣ ಅಂತ. ಚೆನ್ನಾಗಿದೆ ಅಲ್ಲ. ಇದನ್ನು ಬ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಗೈಸ್. ಯಾವಾಗ ಮಾಡೋದು ಟೈಮ್ ಸಿಗ್ತಾಯಿಲ್ಲ. ಸಿಕ್ಕಿದಾಗ ಪಕ್ಕಾ ಈ ನಮ್ಮ ತೋಟ ವೀಡಿಯೋ ಮಾಡ್ತೀನಿ. ನಮ್ಮ ಮಿಸ್ಟೀವ್ ನೋಡಿ, ನಾವೆಲ್ಲ ಹೋಗ್ತೀವಿ ಅಲ್ಲಿ ಬರ್ತಾನೆ. ಇಲ್ಲೂ ಸಹ ಬಂದು ಕುತ್ಕೊಂಡಿದ್ದಾನೆ ನಮಗಿಂತ ಮುಂಚೆನೆ. ಜಾಣ ಮರಿ ಇವನು ನೋಡಿ. ಯಾಕೆ ಅಯ್ಯೋ, ಇವನು ಬಂದರೆ ಅದು ಎದ್ಕೊಂಡು ಹೋಗುತ್ತೆ ಗೈಸ್. ಅವನಿಗೊಂದು ನೆಮ್ಮದಿ ಇಲ್ಲ ನಮ್ಮ ಮಿಸ್ಟಿಗೆ. ಹೋಗೋಣ. ಪ್ರಮೋದ್ ಅವರಿಗೆ ಸೌದೆ ಎತ್ಕೊಂಬಂತೀವಿ. ಕೂದು ನೋಡಿ ಹೆಂಗಾಗೋಗ್ಬಿಟ್ಟಿದೆ. ಸುಸ್ತಾಯ್ತಾ? ಸುಸ್ತಾಗಲ್ಲ. ಸೌತೆ ಅಲ್ಲ ಸೌದೆ. ಹಾಂ, ತಡೀರಿ, ಎಲ್ಲರಿಗೂ ತೋರಿಸ್ಲಾ? ಹಾಂ, ಹೇಳಿ, ಎಲ್ಲರಿಗೂ ಕೇಳಿ ಚೆನ್ನಾಗಿದೆಯಾ ಅಂತ. ಏನಿದು? ಕನ್ನಡದಲ್ಲಿ ಹೇಳಿ. ಸೌದೆ ಸೌದೆ ಸೌದೆ. ಎಲ್ಲರೂ ಹೇಗಿದ್ದೀರಾ ಕೇಳಿ. ನಮ್ಮ ತೋಟ ಹೇಗಿದೆ ಕೇಳಿ. ಹೇಗಿದೆ? ಚೆನ್ನಾಗಿದ್ಯಾ? ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಈಗ ಹೊರಡೋಣ ಮೇಲೆ. ಯಾವುದು ಗೈಸ್, ಇವತ್ತು ಸಂಡೇ ಆಗಿದ್ದರಿಂದ ತಲೆಗೆ ನಾವೆಲ್ಲರೂ ಎಣ್ಣೆ ಹಚ್ಕೊತಾ ಇದ್ದೀವಿ. ಹಾಗೆ ಇದರಲ್ಲಿ ಸ್ವಲ್ಪ ವೀಡಿಯೋ ಶಾರ್ಟ್ಸ್ ಮಾಡ್ಕೊಳೋಣ ಅಂತ ನಾನು ಪ್ರಮೋದವ್ರು ಮಾಡ್ತಿದ್ವಾ. ಹಾಗೆ ಮೆಲ್ಲ ನಾವು ಶಾರ್ಟ್ಸ್ ಮಾಡೋದು ನೋಡಿ ಶ್ರೇಯಾಂಶ್ ನನಗೂ ತಲೆಗೆ ಎಣ್ಣೆ ಹಚ್ಚು ಶಾರ್ಟ್ಸ್ ಮಾಡು ಅಂತ ಹೇಳಿದ್ದಾನೆ. ಆ ನೆಪದಲ್ಲಾದರೂ ಒಂದು ತಲೆಗೆ ನೀಟಾಗಿ ಎಣ್ಣೆ ಹಾಕಿ ಮಸಾಜ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಮೋದವ್ರು ಇವಾಗ ಮಾಡ್ತಾ ಇದ್ದಾರೆ. ಶ್ರೇಯಾಂಶ್ ಏನು ಮಾಡ್ತಾ ಇದ್ದೀರಾ? ಎಣ್ಣೆ ಹಚ್ತಿದ್ದೀರಾ? ಹೌದಾ ಗೈಸ್, ಅಷ್ಟೇ. ಅವನಿಗೆ ಏನಂದರೆ ಕ್ಯಾಮ್ರಾ ಮುಂದೆ ಸ್ವಲ್ಪ ಅವ್ನು ಬಂದರೆ ಸಾಕು. ಮತ್ತು ಪ್ರಮೋದ್ ಅವರು ಇವತ್ತು ನನಗೂ ಸಹ ಎಣ್ಣೆ ಹಚ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಪ್ರಮೋದ್. ಆ್ಯಕ್ಚುಲಿ ನಾನು ಅವ್ರಿಗೆ ಹಚ್ಚಿದೆ, ಅವ್ರು ನನಗೆ ಹಚ್ಕೊಟ್ರು. ಅದೇ ಗ್ಯಾಪಲ್ಲಿ ಶ್ರೇಯಾಂಶು ಬಂದ, ಹಾಗಾಗಿ ಅವನಿಗೂ ಹಚ್ಕೊಂಡು ನಾವು 3 ಜನ ಇವತ್ತು ಎಣ್ಣೆ ಹಾಕ್ಕೊಂಡಿದ್ದೀವಿ. ನಮ್ಮ ಎಣ್ಣೆ ಫೇಸ್ ಹೇಗಿದೆ ಅಂತ ತೋರಿಸ್ತೀನಿ ತಡೀರಿ ಗೈಸ್. ನಾವು 3 ಜನ ಎಣ್ಣೆ ಹಚ್ಕೊಂಡು ನೋಡಿ, ಎಣ್ಣೆ ಫೇಸ್, ಆಯಿಲಿ ಫೇಸ್ ನಮ್ಮ 3 ಜನದು. ಚೆನ್ನಾಗಿ ಕಾಣ್ತಿದ್ದೀವಲ್ಲ. ನಮ್ಮದು ಯಾರ್ದು ದೃಷ್ಟಿ ನಮಗೆ ತಾಗಬಾರ್ದು. ಬರ್ತಾನೆ ಇಲ್ಲ. ದೃಷ್ಟಿ ಇರ್ತೀವಿ. ನಿಮ್ಮ ತಲೆ ಕೊಡ್ಕೊಂಡ್ರೆ ಏನಾಗುತ್ತೆ? ನೋವಾಯ್ತು. ನಾವು 3 ಜನ ಯಾವಾಗಲೂ ಕ್ಯೂಟ್ ಫ್ಯಾಮಿಲಿ ಅಲ್ಲ ಮಗನೇ. ಲವ್ ಯು ಹೇಳಿ, ಜೋರಾಗಿ ಹೇಳಿ. ಲವ್ ಯು ಟೂ ಗೈಸ್. ಇವಾಗ ಟೈಮ್ ಬಂದು 12:30, 1 o'clock ಆಗೋಷ್ಟರಲ್ಲಿ ಇವಾಗ ಲಂಚ್ ಪ್ರಿಪೇರ್ ಮಾಡಬೇಕು. ಲಂಚಿಗೆ ಸಾಂಬಾರು ರೈಸ್ ಎಲ್ಲ ಇತ್ತು. ನಂಗೆ ಆದರೂ ಏನಕ್ಕೋ ಕರ್ಡ್ ರೈಸ್ ತಿನ್ನಬೇಕು ಅನಿಸ್ತಿತ್ತು. ಹಾಗಾಗಿ ಕರ್ಡ್ ರೈಸ್ ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಈಗ ಫಸ್ಟು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ.
ಇವಾಗ ಸಾಸಿವೆ ಎಲ್ಲ ಸಿಡ್ದಿದೆ. ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದು ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ, ಆಮೇಲೆ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ. ಇವಾಗ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ ಗೈಸ್. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಜಾಸ್ತಿ ಏನು ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ. ಈರುಳ್ಳಿ ಎಲ್ಲ ಸ್ವಲ್ಪ ಹಸಿ ಘಮ ಹಾಗೆ ಇರಬೇಕು. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇವಾಗ ರೈಸ್ ಹಾಕ್ಕೊಂಡಿದ್ದೀನಿ ಗೈಸ್. ನಾನು ರೈಸ್ ಏನು ಮಾಡಿದ್ದೀನಿ ಅಂದರೆ ಬಿಸಿ ಅನ್ನನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅದಕ್ಕೆ ಮೊಸರು ಹಾಕಿದಾಗ ಮೊಸರು ಏನು ಈ ಒಗ್ಗರಣೆ ಹಾಕಿದ್ದೇವಲ್ಲ ಅದ್ರೊಳಗೆ ಹಿಡ್ಕೊಳ್ಳಿ ಅಂತ. ಇಲ್ಲಾಂದರೆ ಮಸಾಲೆ ಮೊಸರು ಏನು ಅದ್ರೊಳಗೆ ಇಟ್ಕೊಂಡಿಲ್ಲ ಅಂದರೆ ತಿನ್ನೋಕ್ಕೆ ಇನ್ನಷ್ಟು ಮಜಾ ಸಿಗೋದಿಲ್ಲ. ಹಾಗಾಗಿ ಗೈಸ್ ಇವಾಗ ಇದ್ದು ಸ್ಟ್ರಕ್ಚರ್ ಬಂದು ಚಿತ್ರಾನ್ನ ಥರ ನಿಮಗೆ ಕಾಣ್ಬೋದು ನೋಡಿ. ಈ ಥರ ಫುಲ್ ಹಿಂಗೆ ಗಂಜಿ ಥರ ಆಗಿರಬೇಕು ಅನ್ನ, ಆವಾಗಲೇ ಚೆಂದ. ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬಂದು ಈ ಮೊಸರು ಏನು ತೊಗೊಂಡಿದ್ದೀವಿ ಅದನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಮೊಸರು ಹಾಕಿದ್ದೀವಿ ಅಂತ ಮತ್ತು ಇನ್ನೊಂದು ಮೊಸರು ಸಹ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಅದು ಕಮ್ಮಿ ಆಯಿತು. ನೋಡೋಣ, ಇವಾಗ ಸ್ವಲ್ಪ ಎತ್ತಿಟ್ಬಿಡ್ತೀನಿ ಜಾಸ್ತಿ ಆದರೆ. ಗೈಸ್ ಇವಾಗ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರು ಬೇಕಂದರೆ ಆ್ಯಡ್ ಮಾಡ್ಕೊಳ್ಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಮೊಸರು ತುಂಬ ಹುಳಿ ಇದ್ದರೆ ಆಮೇಲೆ ತಿನ್ನೋಕ್ಕಾಗೋದಿಲ್ಲ. ಹುಳಿ ಇದೆಯಾ ಇಲ್ಲ ನಾರ್ಮಲ್ ಇದೆಯಾ ನೋಡ್ಕೊಂಡು ನಿಮಗೆ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಗ್ರೇಪ್ಸ್, ಈ ಕಡಲೆಬೇಳೆ ಎಲ್ಲ ಹುರಿದು ಹಾಕ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಒಗ್ಗರಣೆ ಕಡಲೆಬೇಳೆ ಹಾಕ್ಕೊಳ್ಳಿ. ಎಲ್ಲ ಮುಗ್ದಾದ್ಮೇಲೆ ಗ್ರೇಪ್ಸ್ನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಅಲ್ಲ ಯಾರಾದರೂ ಇದು ಪ್ರಮೋದವ್ರು ಕೇಳ್ತಿದ್ದಾರೆ ಯಾರು ಮಾಡ್ಕೊತಾರೆ ಅಂತ. ನನ್ನ ವ್ಯೂವರ್ಸ್ ಯಾರಿದ್ದಾರೆ ಅವ್ರು ನೋಡಿ ಮಾಡ್ಕೊಳಕ್ಕೆ. ಒಬ್ರೊಬ್ರಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನನಗೆ ಗೊತ್ತಿದ್ದಿಲ್ಲ ಕರ್ಡ್ ರೈಸ್ ಈ ಥರ ಮಾಡೋದಂತ. ನಾನು ನಮ್ಮ ಅಮ್ಮನ ಹತ್ರ ಕೇಳಿ ಕಲ್ತ್ಕೊಂಡಿದ್ದು. ಹಾಗೆ ನೀವು ಸ್ವಲ್ಪ ಇದರಿಂದ ಚೇಂಜಸ್ ಇರ್ಬೋದು ನೀವು ಮಾಡೋ ಕರ್ಡ್ ರೈಸಲ್ಲಿ. ಅದಕ್ಕೆ ನಮ್ಮದು ಸ್ವಲ್ಪ ಐಡಿಯಾ ಸಿಗಲಿ ನಿಮಗೆ ಅಂತ ಈ ಥರ ವೀಡಿಯೋ ಮಾಡ್ತಾ ಇದ್ದೀನಿ. ತಿಂದು ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಝೂಮಲ್ಲಿ ಇಡಬೇಡ. ಚೆನ್ನಾಗಿದೆ. ಅನ್ನ ಇನ್ನೂ ಸ್ವಲ್ಪ ನಾನು ಸ್ಮ್ಯಾಶ್ ಮಾಡ್ಕೊಬೇಕಿತ್ತು, ಅದಕ್ಕೆ ಮಸಾಲೆ ಇದ್ದಿಲ್ಲ. ಇಷ್ಟ ಈ ಥರ ಮಾಡಿದ್ರೆ ಬಿಸಿ ಬಿಸಿ ಎಲ್ಲ ಬಿಸಿ ಬಿಸಿನೂ ಹೌದು, ಕರ್ಡ್ ರೈಸ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಗೈಸ್. ಫೈನಲಿ ಕರ್ಡ್ ರೈಸ್ ಎಲ್ಲ ಮುಗೀತು. ಆಚನೆಗೂ ಕೊಟ್ಟು ಕಳಿಸ್ದೆ. ಇವಾಗ ನಾನು ಊಟ ಕೊಟ್ಟಿದ್ದೀನಿ. ಪ್ರಮೋದ್ ಅವ್ರು ಹೇಳ್ತು ಚೆನ್ನಾಗಿದೆ ಅಂತ. ನಾನು ತಿಂಬೇಕು ಹೇಗಿದೆ ಅಂತ. ಮನೆ ಕೊಡ ಅವ್ನು ತಿನ್ನೋದೆ ಗೈಸ್. ಅವನಿಗೆ ಟೊಮೆಟೊ ಬಾತ್ ಕೊಟ್ಟಿದ್ದೀನಿ. ನಾನು ಕರ್ಡ್ ರೈಸ್ ತಿಂತಿದ್ದೀನಿ, ಚೆನ್ನಾಗಿದೆ ಗೈಸ್. ಇವಾಗ ಕಮೆಂಟ್ ಓದೋ ಟೈಮ್. ನನಗೋಸ್ಕರ ಟೈಮ್ ಕೊಟ್ಟು ಕಮೆಂಟ್ ಮಾಡಿದ್ದೀರಾ. ಓದಿಲ್ಲ ಅಂದರೆ ತಪ್ಪಾಗುತ್ತೆ. ಹಾಗಾಗಿ ಇವಾಗ ಫಸ್ಟ್ ಕಮೆಂಟ್ ಓದ್ತೀನಿ. ಫಸ್ಟ್ ಕಮೆಂಟ್ ಮಾಡಿರೋರು ಹಟ್ ಪವಿತ್ರ MS9074 ಅಂತ. ಇವ್ರು ಲಾಸ್ಟ್ ವಿಡಿಯೋಕ್ಕೂ ಕಮೆಂಟ್ ಮಾಡಿದರು. ಅದಕ್ಕೆ ಇವಾಗ ಇನ್ನೊಂದು ಸತಿ ರಿಪ್ಲೈ ಮಾಡಿದ್ದಾರೆ. ಹಾಯ್ ಡಿಯರ್, ಥ್ಯಾಂಕ್ ಯು ಮೆಸೇಜ್ ಓದಿದ್ದಕ್ಕೆ. ಪ್ರಮೋದ್ ಅವರು ಸೇಮ್ ಬ್ಯಾಚ್ ಇನ್ ಡಿಪ್ಲೊಮೊ. ಪ್ರಮೋದ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಪ್ರಮೋದ್ ಅವರಿಗೆ ನನ್ನ ನೋಡಿ ಪರಿಚಯ ಇರ್ಬೋದು ಅಂತ ಹೇಳಿದ್ದೀರಾ. ಮ್ಯಾಮ್ ಅವರು ಡಿಪ್ಲೊಮೊ ಮಾಡಿದ್ದು ಕರೆಕ್ಟ್. ಅವರು ಮಾಡಿದ್ದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನೇ, ಕಂಪ್ಯೂಟರ್ ಸೈನ್ಸ್ ಅಲ್ಲ. ನಿಮ್ಮ ಬ್ಯಾಚೆ ಅಂತ ಪ್ರಮೋದ್ ಅವರು ಹೇಳ್ತಾ ಇದ್ರು. ಥ್ಯಾಂಕ್ ಯು ಫಾರ್ ದಿಸ್ ಕಮೆಂಟ್. ನಮ್ಮ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಯಾವಾಗಲೂ. ಥ್ಯಾಂಕ್ ಯು. ಮತ್ತು ಇನ್ನೊಂದು ಕಮೆಂಟ್ ಬಂದು ಹಟ್ ಪ್ರಿಯಾಮಣಿ 4634 ಅಂತ. ಶ್ರೇಯಾಂಶ್ ಪ್ರಮೋದ್ ಲವ್ ಯು ಅಂತ ಹಾಕಿದ್ದಾರೆ. ಇದಕ್ಕೆ ರಿಪ್ಲೈ ಶ್ರೇಯಾಂಶ್ ಹತ್ರನೇ ಕೊಡಿಸ್ತೀನಿ ಮ್ಯಾಮ್. ಹೇಳಿ ಮಗ್ನೆ, ಶ್ರೇಯಾಂಶಿಗೆ ಐ ಲವ್ ಯು ಹೇಳಿದ್ದಾರೆ. ಅದ್ಯಾ ಹೇಳಿ ಐ ಲವ್ ಯು ಟು ಹೇಳಿ, ಬೇಗ ಹೇಳಿ. ಓ ಲಿಟಲ್ ಹಾರ್ಟ್ ಮಾಡ್ತಾ ಇದ್ದಾನೆ. ಐ ಲವ್ ಯು ಟು ಅಂತ ಹೇಳಿ. ಲಿಟಲ್ ಹಾರ್ಟ್. ಐ ಲವ್ ಯು ಟು ಹೇಳಿ. ಹೇಳಿ ಐ ಲವ್ ಯು ಟು. ಜೋರು ಹೇಳಿ ಲವ್ ಯು ಟು. ಉಮ್ಮ ಕೊಟ್ಕೊಳ್ಳಿ. ಓ
ಥ್ಯಾಂಕ್ ಯು ಪ್ರಿಯಮಣಿ ಮ್ಯಾಮ್. ಇದೇ ಥರ ನಮ್ಮ ವಿಡಿಯೋ ನೋಡ್ತಾ ಕಮೆಂಟ್ ಮಾಡ್ತಾನೆ ಇರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಮೆಂಟಿಗೆ. ಬಾಯ್ ಹೇಳಿ ಸನ್ನಿ. ಇವತ್ತಿನ ಕಿವಿ ಮಾತು: ಮುಖವಾಡ ಧರಿಸಿ ಡ್ರಾಮಾ ಮಾಡುವ ಮಂದಿಯ ಮುಂದೆ ಡೈರೆಕ್ಟರ್ ಆಗಿ ಬದುಕಬೇಕು. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.